ಈ ಒಂದು ಆಶಾ ಕಾರ್ಯಕರ್ತೆಯ ಬೇಡಿಕೆಯನ್ನು ತಾವು ಈಡೇರಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ನಾಲ್ಕು ದಿವಸ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಾವು ಕೂತಿದ್ದೇವೆ. ನ್ಯಾಯವಾಗಿಯೂ ತಾವು ಸರಿಯಾಗಿ ನಮ್ಮನ್ನು ಬಂದು ಆಶ್ವಾಸನೆಯನ್ನು ಕೊಟ್ಟು ಹೇಳಿ ಸಿದ್ದರಾಮಯ್ಯಪ್ಪ ಮತ್ತು ಅವರ ಸೋರರು ಹೇಳಿದ ಪ್ರಕಾರನೇ ನಾವು ಎದ್ದು ಹೋಗಿದ್ದೇವೆ. ಆದರೆ ಇವತ್ತು 1,000 ರೂಪಾಯಿ ಏನಂತ ನಾವು ತಿಳ್ಕೊಳ್ಬೇಕು, ಇನ್ಕ್ಲೂಡಿಂಗ್ ಅಂತ ಹೇಳಿದ್ದೀರಿ. ಅದನ್ನು ತಿಳ್ಕೊಂಡು ನಾವು 11,000 ಅಂತ ತಿಳ್ಕೊಳ್ಬೇಕಾ? ಏನು ತಿಳ್ಕೊಬೇಕು? ನಾವು ಯಾವ ರೀತಿ ಭರವಸೆ ಮಾಡಬೇಕು? ಕೊಟ್ಟ ಮಾತಿ ನಡೆದಿಲ್ಲ ಅಂತಂದಲ್ಲ, ನಡೆದರ್ನು ಅಂತಂದಲ್ಲ. ಆದರೆ ನಮಗೆ ಒಂದು ಲೆಟರ್ ಮೂಲಕವಾಗಿ, ಒಂದು ರೈಟಿಂಗ್ ಪವರ್ ಮೂಲಕವಾಗಿ ನಮಗೆ ಇನ್ನೂ ಯಾವುದು ಖಚಿತಪಡಿಸಿಲ್ಲ. ಈ ಮಾರ್ಚ್ ತಿಂಗಳ ಮುಗಿಯೋದ್ರೊಳಗಾಗಿ ನಮ್ಗೆ ಖಚಿತಪಡಿಸಬೇಕು. ಅದು ಏನಂತ ನೀವು ಹೇಳಿದ್ದೀರಿ, ಏನಂತ ಒಪ್ಕೊಂಡಿದ್ದೀರಿ, ನಮ್ಗೆ ಯಾವ ರೀತಿಯಿಂದ ಏಪ್ರಿಲ್ನಿಂದ ನಮಗೆ ಸಂಬಳ ಕೊಡ್ತೀವಿ ಅಂತಾಗಿ ತಾವು ಖಚಿತಪಡಿಸಬೇಕಂತ ಹೇಳಿ ನಾವು ಒಂದು ಬೇಡಿಕೆಯನ್ನು ನೀವು ಯಾವಾಗ ಮಾಡಿಲ್ಲ ಅಂತ ತಕ್ಷಣ ಅದೇ ಸಂದರ್ಭ ಅದೇ ದಿನ ನಾವು ಫ್ರೀಡಂ ಪಾರ್ಕ್ ಮತ್ತೆ ನಾವು ಸ್ಟ್ರೈಕ್ ಆಗಿ ಹೋರಾಟ ಮಾಡಿದ್ದೇವೆ. ಇದನ್ನು ನಾವು ನಿಲ್ಲಿಸುವುದಿಲ್ಲ. ಕೂಲಿ ಮಾಡುವಂಥವರಿಗೆ, ಕೈದಿಗಳಿಗೆ ಸಂಬಳ ಇದೆ, 10,000 15,000 ಸಂಬಳವಿದೆ. ನಮಗೇನಿದೆ? ಒಂದೊಂದು ಕಷ್ಟದಲ್ಲಿ, ಆಮೇಲೆ ಕೋವಿಡ್ನಲ್ಲಿ ನಾವು ಎಂಥ ಒಂದು ಕಷ್ಟದಲ್ಲಿ ನಾವು ಫ್ಯಾಮಿಲಿ ಮಕ್ಕಳು ಏನು ಭರವಸೆ ಇಡದೆ ನಾವು ದೇಶಕ್ಕಾಗಿಯೂ ಜನರಿಗಾಗಿಯೂ ನಾವು ದುಡಿತಾ ಬಂದಿದ್ದೇವೆ. ಆದರೆ ಇವತ್ತು ನಮ್ಮ ಒಂದು ಸುಖ ದುಃಖದಲ್ಲಿ ಯಾರು ನಮಗೆ ಸಹಾಯಕರು, ಯಾರು ನಮ್ಮ ಒಂದು ಕೊರತೆಗಳನ್ನು ನೀರಿಸ್ತೀರಿ? ಇದನ್ನು ವಿಶ್ವಾಸವಿಟ್ಟು ನಾವು ಕೇಳ್ತಾ ಇದ್ದೇವೆ. ನೀವೆಂದು ಒಪ್ಕೊಳ್ಳಲ್ವ ಅದೇ ಕ್ಷಣ, ಅದೇ ಸಾಯಂಕಾಲ ನಾವು ಫ್ರೀಡಂ ಪಾರ್ಕಿಗೆ ಮತ್ತೆ ತಿರುಗಿ ನಾವು ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ ಅಂತ ಹೇಳ್ತಾ. ನಮ್ಮ ಹೆಸರು ಕವಿತಾ ಆಶಾ, 10 ಬೆಟ್ಟರ್ ಆಶಾ ಕಾರ್ಯಕರ್ತೆ ವೀರ.